ಸ್ನೇಹಿತರೆ, ನಾಯಿಗಳಿಗೆ ಊಟ ಹಾಕುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ? ನಾಯಿಗೆ ಆಹಾರ ನೀಡುವುದರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಮತ್ತು ಮಲಗುವ ಅದೃಷ್ಟ ಕೂಡ ಹೊಳೆಯಲು ಪ್ರಾರಂಭಿಸುತ್ತದೆ. ನಿಮ್ಮ ಅದೃಷ್ಟ ನಿಮ್ಮ ಕಡೆ ಇಲ್ಲದೇ ಇದ್ದರೆ ಸಾಲ ಜಾಸ್ತಿ, ಸಾಲ ಕೊಟ್ಟ ಹಣ ಸಿಗುತ್ತಿಲ್ಲ, ನಿಮ್ಮ ವ್ಯಾಪಾರ ನಡೆಯುತ್ತಿಲ್ಲ, ನಿಮ್ಮ ಅಂಗಡಿಗೆ ಗ್ರಾಹಕರು ಬರಲು ಬಯಸುವುದಿಲ್ಲ, ನಿಮ್ಮ ವ್ಯಾಪಾರವನ್ನು ಯಾರೋ ಕಟ್ಟಿ ಹಾಕಿದ್ದಾರೆ. ಹಾಗಾಗಿ ನಾಯಿಗೆ ಆಹಾರ ನೀಡುವುದರಿಂದ ನಿಮಗೆ ವರದಾನವಾಗಬಹುದು. ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ನಾಯಿ ಭಗವಾನ್ ಭೈರವನ ವಾಹನವೆಂದು ಪರಿಗಣಿಸಲಾಗಿದೆ. ನಾಯಿ ದತ್ತಾತ್ರೇಯನಿಗೆ ತುಂಬ ಪ್ರಿಯವಾಗಿತ್ತು. ಧರ್ಮರಾಜ ಯುಧಿಷ್ಠಿರನು ಪಾಂಡವರೊಡನೆ ಸ್ವರ್ಗಕ್ಕೆ ಹೋದಾಗ ಅವನು ತನ್ನೊಂದಿಗೆ ನಾಯಿಯನ್ನು ಕರೆದುಕೊಂಡು ಹೋದನು. ಇದಲ್ಲದೆ ನಾಯಿಯನ್ನು ಶನಿ, ರಾಹು ಮತ್ತು ಕೇತುಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸನಾತನ ಹಿಂದೂ ಧರ್ಮದಲ್ಲಿ ನಾಯಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಮತ್ತು ನಾಯಿಗೆ ಆಹಾರ ನೀಡುವುದು ನಿಮಗೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ಇಂದು ನಾನು ನಿಮಗೆ ಹೇಳುತ್ತೇನೆ. ಇದನ್ನು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ದೇವರು ಯಾವಾಗಲೂ ನಮ್ಮ ಸತ್ಯವನ್ನು ಪರೀಕ್ಷಿಸುತ್ತಾನೆ. ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯದಲ್ಲಿ ಪ್ರಕೃತಿಗೆ ಸಂಬಂಧಿಸಿದ ಪ್ರತಿಯೊಂದಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಬೆಂಕಿ, ನೀರು, ಗಾಳಿ, ಭೂಮಿ, ಮರಗಳು, ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳಂತಹ ಪಂಚಭೂತಗಳು ಅವರಿಲ್ಲದೆ ಪೂಜೆ ಹಬ್ಬಗಳು ಕೂಡ ಅಪೂರ್ಣ. ಅದಕ್ಕಾಗಿಯೇ ಸನಾತನ ಧರ್ಮವನ್ನು ಅನುಸರಿಸುವ ಜನರು ಅವನನ್ನು ಪೂಜಿಸುತ್ತಾರೆ ಮತ್ತು ಅವನ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಜನರು ತಮ್ಮ ಸಮಸ್ಯೆಗಳನ್ನು ನಿವಾರಿಸಲು ಈ ಮರಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳ ಸಹಾಯವನ್ನು ತೆಗೆದುಕೊಳ್ಳುತ್ತಾರೆ. ಸನಾತನ ಹಿಂದೂ ಧರ್ಮದಲ್ಲಿ ಪ್ರಾಣಿಗಳು ಯಾವಾಗಲೂ ಧರ್ಮದೊಂದಿಗೆ ಸಂಬಂಧ ಹೊಂದಿವೆ. ಅಂತಹ ಪ್ರಾಣಿಗಳಲ್ಲಿ ನಾಯಿ ಕೂಡ ಒಂದು. ಆದ್ದರಿಂದ ನಾಯಿಗಳಿಗೆ ಆಹಾರವನ್ನು ನೀಡುವುದು ಜನರ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಕಪ್ಪು ನಾಯಿಯನ್ನು ಸಾಕಿದರೆ ಅಥವಾ ಅದಕ್ಕೆ ಆಹಾರವನ್ನು ನೀಡಿದರೆ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಏಕೆಂದರೆ ಕಪ್ಪು ನಾಯಿ ಶನಿ ಮತ್ತು ಕೇತು ಗ್ರಹಗಳನ್ನು ಪ್ರತಿನಿಧಿಸುತ್ತದೆ. ವಾಸ್ತು ಪ್ರಕಾರ ನೋಡಿದರೆ ಕಪ್ಪು ಬಣ್ಣವು ತನ್ನೊಳಗೆ ನಕಾರಾತ್ಮಕತೆಯನ್ನು ಹೊಂದಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕಪ್ಪು ನಾಯಿಯ ಉಪಸ್ಥಿತಿಯಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ಈ ಕಾರಣಕ್ಕಾಗಿ ನಾಯಿಯನ್ನು ಮನುಷ್ಯನ ಅತ್ಯುತ್ತಮ ಒಡನಾಡಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಜ್ಯೋತಿಷ್ಯದಲ್ಲಿ ಶನಿಯನ್ನು ಕ್ರೂರ ಗ್ರಹವೆಂದು ವಿವರಿಸಿದರೆ ರಾಹು ಮತ್ತು ಕೇತುವನ್ನು ಪಾಪಗ್ರಹಗಳ ವರ್ಗದಲ್ಲಿ ಇರಿಸಲಾಗಿದೆ. ಈ ಮೂರು ಗ್ರಹಗಳು ಅಶುಭ ಫಲಿತಾಂಶವನ್ನು ನೀಡಲು ಬಂದಾಗ ಅವರು ರಾಜನನ್ನು ಸಹ ದರಿದ್ರನನ್ನಾಗಿ ಮಾಡುತ್ತಾರೆ. ಜೀವಮಾನದ ಗಳಿಕೆ ಒಂದು ಕ್ಷಣದಲ್ಲಿ ನಾಶವಾಗುತ್ತದೆ. ಉದ್ಯೋಗ, ವ್ಯಾಪಾರ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ. ಜಾತಕದಲ್ಲಿ ಶನಿ ದೋಷವನ್ನು ತೆಗೆದುಹಾಕಲು ಕಪ್ಪು ನಾಯಿಗೆ ಆಹಾರ ತಿನ್ನಿಸಲು ಜ್ಯೋತಿಷ್ಯದಲ್ಲಿ ಸಲಹೆ ನೀಡಲಾಗುತ್ತದೆ. ಬಾಬಾ ಭೈರವ ನಾಯಿಗೆ ಆಹಾರವನ್ನು ನೀಡುವ ಮೂಲಕ ಸಂತೋಷಪಡಿಸುತ್ತಾನೆ ಮತ್ತು ತನ್ನ ಭಕ್ತರನ್ನು ಅಪಾಯಗಳಿಂದ ರಕ್ಷಿಸುತ್ತಾನೆ. ನಾಯಿ ಭೈರವನ ಸವಾರಿ ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಆದ್ದರಿಂದ ನಾಯಿಯನ್ನು ಸಂತೋಷಪಡಿಸುವ ಮೂಲಕ ನೀವು ಭೈರವನನ್ನು ಮೆಚ್ಚಿಸಬಹುದು. ನಾಯಿಯು ನಿಮ್ಮ ಮನೆಯ ಸಮೀಪ ವಾಸಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯ ಮುಂದೆ ಅಲೆದಾಡುತ್ತಿದ್ದರೆ ಅದನ್ನು ಎಂದಿಗೂ ಖಾಲಿ ಹೊಟ್ಟೆಯಲ್ಲಿ ಬಿಡಬೇಡಿ. ನಾಯಿಯನ್ನು ಸಂತೋಷವಾಗಿಡುವ ಮೂಲಕ ಭೈರವನು ಯಮದೂತನನ್ನು ತಿರುಗಾಡಲು ಬಿಡುವುದಿಲ್ಲ ಎಂದು ನಂಬಲಾಗಿದೆ. ಜಗತ್ತಿನಲ್ಲಿ ನಾಯಿಗಳಿಗೆ
ಆಹಾರವನ್ನು ನೀಡಲು ಇಷ್ಟಪಡದ ಕೆಲವು ಜನರಿದ್ದಾರೆ. ಆದರೆ ಇದನ್ನು ಮಾಡಬಾರದು. ನೀವು ಮನುಷ್ಯನಾಗಿರುವುದರಿಂದ ನಿಮ್ಮ ಸ್ವಭಾವದಲ್ಲಿ ಮಾನವೀಯತೆ ಉಳಿಯಬೇಕು. ನೀವು ಪ್ರಾಣಿಗಳಂತೆ ವರ್ತಿಸಿದರೆ ನಿಮ್ಮ ಮತ್ತು ಪ್ರಾಣಿಗಳ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಹಸು, ನಾಯಿ ಮತ್ತು ಕಾಗೆಗಳಿಗೆ ಆಹಾರವನ್ನು ನೀಡುವ ಅನೇಕ ಹಿಂದೂ ಮನೆಗಳಲ್ಲಿ ಈ ಸಂಪ್ರದಾಯವು ಇನ್ನೂ ಅಸ್ತಿತ್ವದಲ್ಲಿದೆ. ಏಕೆಂದರೆ ಸನಾತನ ಧರ್ಮದಲ್ಲಿ ಮೊದಲ ರೊಟ್ಟಿಯನ್ನು ಹಸುವಿಗೆ, ಎರಡನೇ ರೊಟ್ಟಿಯನ್ನು ಕಾಗೆಗೆ ಮತ್ತು ಮೂರನೆಯ ರೊಟ್ಟಿಯನ್ನು ನಾಯಿಗೆ ನೀಡಬೇಕು. ಇದು ಸಂತೋಷವನ್ನು ಕಾಪಾಡುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯನ್ನು ಇರಿಸುತ್ತದೆ. ಹಾಗಾದರೆ ಫ್ರೆಂಡ್ಸ್, ನಾಯಿಗಳಿಗೆ ಆಹಾರ ನೀಡುವುದರಿಂದ ಆಗುವ ಲಾಭಗಳು ಏನು ಎಂದು ತಿಳಿದುಕೊಳ್ಳೋಣ. ಮೊದಲನೆಯ ಲಾಭ ಆಕಸ್ಮಿಕ ಮರಣವನ್ನು ತಡೆಯುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಾಯಿಯನ್ನು ಕಾಲಭೈರವನ ವಾಹನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ನಾಯಿಗೆ ಆಹಾರವನ್ನು ನೀಡಿದರೆ ಕಾಲಭೈರವ ದೇವ ಸಂತೋಷಪಡುತ್ತಾನೆ. ಭೈರವನ ಅಕ್ಷರಶಃ ಅರ್ಥ ಭಯದಿಂದ ರಕ್ಷಿಸುವವನು. ಹಿಂದೂ ಧರ್ಮದಲ್ಲಿ ಭೈರವ ದೊಡ್ಡ ಕಪ್ಪು ಮೈಬಣ್ಣ ಮತ್ತು ಕೈಯಲ್ಲಿ ಕೋಲು ಹಿಡಿದು ಕಪ್ಪು ನಾಯಿಯ ಮೇಲೆ ಸವಾರಿ ಮಾಡುತ್ತಾನೆ ಎಂದು ವಿವರಿಸಲಾಗಿದೆ. ಪಾಪಿಗಳನ್ನು ಶಿಕ್ಷಿಸುವ ಪ್ರವೃತ್ತಿಯಿಂದಾಗಿ ಅವನನ್ನು ದಂಡಪಾಣಿ ಎಂದು ಕರೆಯಲಾಗುತ್ತದೆ. ಇದರಿಂದಾಗಿ ನಿಮ್ಮ ಮೇಲೆ ಸಾವಿನ ಅಪಾಯವಿಲ್ಲ. ಆದ್ದರಿಂದ ಜನರು ಅಕಾಲಿಕ ಮರಣಕ್ಕೆ ಹೆದರುತ್ತಾರೆ. ಆ ಜನರು ನಾಯಿಗೆ ಆಹಾರ ನೀಡಬೇಕು. ಎರಡನೆಯ ಲಾಭ ಅನಾರೋಗ್ಯದಿಂದ ಪರಿಹಾರವನ್ನು ಪಡೆಯುತ್ತದೆ. ಒಬ್ಬ ವ್ಯಕ್ತಿಯು ಬಹಳಷ್ಟು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯು ನಾಯಿಗೆ ಆಹಾರವನ್ನು ನೀಡಬೇಕು. ಏಕೆಂದರೆ ನಾಯಿಗೆ ಆಹಾರವನ್ನು ನೀಡುವುದರಿಂದ ನಾಯಿಯು ಆ ವ್ಯಕ್ತಿಯ ರೋಗವನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಇದರಿಂದ ಅನಾರೋಗ್ಯದ ವ್ಯಕ್ತಿಯು ಬೇಗನೆ ಗುಣಮುಖನಾಗುತ್ತಾನೆ. ಮೂರನೆಯ ಲಾಭ ಕಾಲ ಸರ್ಪದೋಷದಲ್ಲಿ ಲಾಭವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ನಡುವೆ ಬೇರೆ ಗ್ರಹಗಳು ಬಂದರೆ ಕಾಲಸರ್ಪ ಯೋಗ ಉಂಟಾಗುತ್ತದೆ. ಜಾತಕದಲ್ಲಿ ಕಾಲಸರ್ಪ ಯೋಗ ಇರುವ ವ್ಯಕ್ತಿ ಅವನ ಜೀವನದಲ್ಲಿ ಯಾವುದು ಒಳ್ಳೆಯದಾಗುವುದಿಲ್ಲ ಮತ್ತು ಪ್ರತಿ ಕಾರ್ಯದಲ್ಲಿ ವಿಫಲತೆ ಇರುತ್ತದೆ ಮತ್ತು ವ್ಯಕ್ತಿಯು ತನ್ನ ಜೀವನವುದ್ದಕ್ಕೂ ದುಃಖವನ್ನು ಎದುರಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಕಾಲಸರ್ಪ ದೋಷದ ಪರಿಹಾರವನ್ನು ಕಡಿಮೆ ಮಾಡಲು ನಾಯಿಗೆ ಆಹಾರವನ್ನು ನೀಡುವುದು ತುಂಬ ಮಂಗಳಕರವೆಂದು ಹೇಳಲಾಗುತ್ತದೆ. ನಾಲ್ಕನೆಯ ಲಾಭ ಪೂರ್ವಜರು ಸಂತೋಷಗೊಳ್ಳುತ್ತಾರೆ. ನಂಬಿಕೆಗಳ ಪ್ರಕಾರ ಪೂರ್ವಜರನ್ನು ಸಮಾಧಾನಪಡಿಸಲು ಕಪ್ಪು ನಾಯಿಗೆ ಸಿಹಿ ತಿನ್ನಿಸಿದರೆ ಅದು ಪ್ರಯೋಜನಕಾರಿಯಾಗಿದೆ. ತಮ್ಮ ಜಾತಕದಲ್ಲಿ ಪಿತ್ರಾದೋಷವನ್ನು ಹೊಂದಿರುವವರು ಅಥವಾ ಅವರ ಪೂರ್ವಜರು ಅತೃಪ್ತರಾಗಿರುವವರು ನಾಯಿಗೆ ಆಹಾರವನ್ನು ನೀಡುವ ಮೂಲಕ ತಮ್ಮ ಅದೃಷ್ಟವನ್ನು ಸುಧಾರಿಸಬಹುದು. ಐದನೆಯ ಲಾಭ ದುಷ್ಟಶಕ್ತಿಗಳು ಮತ್ತು ವಿಪತ್ತುಗಳಿಂದ ರಕ್ಷಿಸುತ್ತದೆ. ಹಿಂದೂ ಧರ್ಮದಲ್ಲಿ ನಾಯಿಯನ್ನು ತೀಕ್ಷ್ಣವಾದ ಬುದ್ಧಿವಂತಿಕೆಯ ಜೀವಿ ಎಂದು ಪರಿಗಣಿಸಲಾಗುತ್ತದೆ. ನಾಯಿಯ 6ನೇ ಇಂದ್ರಿಯವು ತುಂಬ ತೀಕ್ಷ್ಣವಾಗಿದೆ. ನಾಯಿಯ ಘ್ರಾಣ ಶಕ್ತಿಯು ತುಂಬ ಹೆಚ್ಚಾಗಿರುತ್ತದೆ. ಈ ವಿಶೇಷತೆಗಳಿಂದಾಗಿ ನಾಯಿಯು ದುಷ್ಟಶಕ್ತಿಗಳನ್ನು ಮತ್ತು ನೈಸರ್ಗಿಕ ವಿಪತ್ತುಗಳನ್ನು ಸುಲಭವಾಗಿ ಸಂಗ್ರಹಿಸುತ್ತದೆ ಮತ್ತು ಬೊಗಳಲು ಪ್ರಾರಂಭಿಸುತ್ತದೆ. ಇದು ಆತ್ಮಗಳನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿದೆ. ಭವಿಷ್ಯದಲ್ಲಿ ನಡೆಯುವ ಘಟನೆಗಳು ನಾಯಿಗೆ ತಿಳಿದಿದೆ. ಆದ್ದರಿಂದಲೇ ನಾಯಿಯನ್ನು ನೋಡಿದ ನಂತರ ಆತ್ಮಗಳು ಓಡಿ ಹೋಗಲು ಪ್ರಾರಂಭಿಸುತ್ತವೆ. ನಾಯಿ ನಮ್ಮನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ. ಆದ್ದರಿಂದ ನಾಯಿಗೆ ಆಹಾರವನ್ನು ನೀಡುವ ವ್ಯಕ್ತಿಯ ಬಳಿ ದುಷ್ಟಶಕ್ತಿಗಳು ಎಂದಿಗೂ ಕಾಲಹರಣ ಮಾಡಲಾರವು. 6ನೆಯ ಲಾಭ ಮಗುವನ್ನು
ಹೊಂದುವ ಸಂತೋಷವನ್ನು ಪಡೆಯುತ್ತಾರೆ. ಮಗುವನ್ನು ಹೊಂದುವ ಸಂತೋಷವನ್ನು ಪಡೆಯದ ದಂಪತಿಗಳಿಗೆ ಕಪ್ಪು ನಾಯಿಗೆ ಆಹಾರವನ್ನು ನೀಡುವುದು ವರದಾನವಾಗಿದೆ. ಇದಲ್ಲದೆ ನಾಯಿಗೆ ಆಹಾರವನ್ನು ನೀಡುವುದು ಮಕ್ಕಳ ಆರೋಗ್ಯಕ್ಕೆ ಮಂಗಳಕರವೆಂದು ಪರಿಗಣಿಸಲಾಗಿದೆ. 7ನೆಯ ಲಾಭ, ಋಣಭಾರ ಮತ್ತು ಅಂಟಿಕೊಂಡಿರುವ ಹಣದಿಂದ ಮುಕ್ತಿ ಮರಳಿ ಬರುತ್ತದೆ. ನಿಮ್ಮ ಹಣ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದರೆ ಅಥವಾ ನೀವೇ ಸಾಲದಲ್ಲಿ ಮುಳುಗಿದ್ದರೆ ಮತ್ತು ಕಷ್ಟಪಟ್ಟು ಪ್ರಯತ್ನಿಸಿದರೂ ಹೊರಬರಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಶನಿವಾರದಿಂದ ಕಪ್ಪು ನಾಯಿಗೆ ಆಹಾರವನ್ನು ನೀಡಿ, ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. 8ನೆಯ ಲಾಭ, ವ್ಯವಹಾರದಲ್ಲಿ ಯಶಸ್ಸು ಪಡೆಯಿರಿ. ನೀವು ಬಹಳ ದಿನಗಳಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಿದ್ದರೆ ವ್ಯಾಪಾರ ನಡೆಯುತ್ತಿಲ್ಲ, ಗ್ರಾಹಕರು ನಿಮ್ಮ ಅಂಗಡಿಗೆ ಹೆಚ್ಚು ಬರುತ್ತಿಲ್ಲ, ಯಾರಾದರೂ ನಿಮ್ಮ ವ್ಯಾಪಾರವನ್ನು ಕಟ್ಟಿಹಾಕಿದ್ದಾರೆ ಮತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡರೂ ನಿಮಗೆ ಸಿಗದಿದ್ದರೆ ಯಾವುದೇ ಪ್ರಯೋಜನ. ನಂತರ ನೀವು ನಾಯಿಗೆ ಆಹಾರವನ್ನು ನೀಡಬೇಕು. ನನ್ನನ್ನು ನಂಬಿರಿ, ಇದನ್ನು ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವು ನೋಡುತ್ತೀರಿ. ನಿಮ್ಮ ವ್ಯವಹಾರವು ಚಾಲನೆಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಹಣದ ಕೊರತೆಯು ದೂರವಾಗುತ್ತದೆ. 9ನೆಯ ಲಾಭ, ಶತ್ರುಗಳಿಂದ ನಿರ್ಭಯತೆಯನ್ನು ಒದಗಿಸುತ್ತದೆ. ನೀವು ಯಾವಾಗಲೂ ಶತ್ರುಗಳಿಗೆ ಹೆದರುತ್ತಿದ್ದರೆ ಅಥವಾ ನೀವು ನ್ಯಾಯಾಲಯದಲ್ಲಿ ಸಿಲುಕಿಕೊಂಡಿದ್ದರೆ ನಾಯಿಗಳಿಗೆ ಆಹಾರ ತಿನ್ನಿಸುವುದು ತುಂಬ ಪ್ರಯೋಜನಕಾರಿಯಾಗಿದೆ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪು ನಾಯಿಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಶತ್ರುಗಳೆಲ್ಲರೂ ನಿಮ್ಮಿಂದ ಸೋಲಲು ಪ್ರಾರಂಭಿಸುತ್ತಾರೆ. 10ನೆಯ ಲಾಭ, ಮನಸ್ಸಿನಲ್ಲಿ ಯೋಗಕ್ಷೇಮದ ಭಾವನೆ ಉಂಟಾಗುತ್ತದೆ. ನೀವು ನಾಯಿಗಳಿಗೆ ಆಹಾರ ನೀಡಿದರೆ ಆಗ ಎಲ್ಲೋ ಒಂದು ಯೋಗಕ್ಷೇಮದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತದೆ. ಈ ಯೋಗಕ್ಷೇಮವು ಕೇವಲ ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಮನುಷ್ಯರ ಮೇಲೂ ಕೆಲಸ ಮಾಡುತ್ತದೆ. ಪ್ರಪಂಚದ ಅಸಹಾಯಕ ಜೀವಿಗಳಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬ ಭಾವನೆ ನಿಮ್ಮಲ್ಲಿರುತ್ತದೆ. ಇದು ದೇವರ ಆಶಯ, ಇದು ಒಂದು ಮಾನವೀಯತೆ. ಇಲ್ಲವಾದರೆ ನಿಮಗೂ ಪ್ರಾಣಿಗೂ ಏನಾದರೂ ವ್ಯತ್ಯಾಸವಾಗುತ್ತದೆಯಾ? ನಿಮ್ಮ ಮನಸ್ಸಿನಲ್ಲಿರುವ ಈ ದಾನದ ಭಾವನೆಯು ನಿಮ್ಮನ್ನು ಶ್ರೇಷ್ಠ ಮತ್ತು ಸಮರ್ಥ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ನೀವು ನಾಯಿಗಳಿಗೆ ಆಹಾರ ನೀಡುವುದರಿಂದ ಈ 10 ಲಾಭಗಳನ್ನು ಪಡೆಯಬಹುದು. ಹಾಗೆಯೇ ಸ್ನೇಹಿತರೆ, ನಾವು ನಾಯಿಗಳಿಗೆ ಆಹಾರ ನೀಡುವುದರಿಂದ ನಮ್ಮ ಜೀವನದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಬಹುದಾದ ಆ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ನೀವು ದೀರ್ಘಕಾಲದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಿದ್ದರೆ ಮತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡರೂ ಯಾವುದೇ ಪ್ರಯೋಜನವನ್ನು ಪಡೆಯದಿದ್ದರೆ ಪ್ರತಿ ಶುಕ್ರವಾರ ನಾಯಿಗೆ ಮೊಸರಿನೊಂದಿಗೆ ಬೇಯಿಸಿದ ಅನ್ನವನ್ನು ತಿನ್ನಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಶೀಘ್ರದಲ್ಲೇ ದೂರವಾಗುತ್ತದೆ. ನೀವು ನಿಮ್ಮ ಶತ್ರುಗಳ ಬಗ್ಗೆ ತುಂಬ ಹೆದರುತ್ತಿದ್ದರೆ ಅಥವಾ ನಿಮಗೆ ಗಂಭೀರ ಕಾಯಿಲೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿ ಭಾನುವಾರ ನಾಯಿಗಳಿಗೆ ರೊಟ್ಟಿ ಅಥವಾ ಅನ್ನವನ್ನು ನೀಡಿದರೆ ಅದು ತುಂಬ ಪ್ರಯೋಜನಕಾರಿಯಾಗಿದೆ. ನಾಯಿಗಳಿಗೆ ಆಹಾರ ತಿನ್ನಿಸುವುದರಿಂದ ವೃತ್ತಿಯಲ್ಲಿನ ಅಡೆತಡೆಗಳು ಸಹ ದೂರವಾಗುತ್ತವೆ. ಇದಕ್ಕಾಗಿ ರೊಟ್ಟಿಯ ಬಾಕ್ಸಿನಲ್ಲಿ ಕೆಳಗಿನಿಂದ 3ನೇ ಸ್ಥಾನದಲ್ಲಿರುವ ರೊಟ್ಟಿಯನ್ನು ತೆಗೆದುಕೊಂಡು ನಿಮ್ಮ ತೋರು ಮತ್ತು ಮಧ್ಯದ ಬೆರಳನ್ನು ಸಾಸಿವೆ ಎಣ್ಣೆಯಲ್ಲಿ ಅದ್ದಿ ಮತ್ತು ಈ ರೊಟ್ಟಿಯ ಮೇಲೆ ಸರಳ ರೇಖೆಯನ್ನು ಎಳೆಯಿರಿ. ಅದರ ನಂತರ ಈ ರೊಟ್ಟಿಯನ್ನು 2 ಬಣ್ಣಗಳ ಯಾವುದೇ ನಾಯಿಗೆ ಮಾತನಾಡದೆ ತಿನ್ನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ವೃತ್ತಿಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ. ಮನೆಯ ಸುತ್ತ ಅಥವಾ ಬಾಗಿಲಿಗೆ ಬರುವ ನಾಯಿಯನ್ನು ಬೊಗಳದೆ ಓಡಿಸಬಾರದು.
ಇದರಿಂದ ಮನೆಯಲ್ಲಿ ಅಭಾವ, ಶಾಂತಿ, ಸಂಕಟ ಉಂಟಾಗುತ್ತದೆ ಎಂದು ಮನೆ ಬಾಗಿಲಿಗೆ ಬಂದ ನಾಯಿಗೆ ರೊಟ್ಟಿ ತಿನ್ನಿಸುವುದರಿಂದ ಮನೆಯಲ್ಲಿ ಪುಣ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಿಂದ ದುಃಖ, ನೋವು, ದುಶ್ಚಟಗಳು ದೂರವಾಗುತ್ತವೆ, ಆರ್ಥಿಕ ಸಮೃದ್ಧಿ ಇರುತ್ತದೆ ಮತ್ತು ಮನೆಯ ಸದಸ್ಯರಿಗೆ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ. ನಿಮ್ಮ ಜಾತಕದಲ್ಲಿ ದೋಷದ ಪ್ರಭಾವವು ತುಂಬ ಪ್ರಬಲವಾಗಿದ್ದರೆ ನೀವು ನಿಯಮಿತವಾಗಿ ಕಪ್ಪು ನಾಯಿಗೆ ಹಾಲು ಕೊಡಬೇಕು. ಇದು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ನಿಮ್ಮ ಜಾತಕದಲ್ಲಿ ಕೇತು ದುರ್ಬಲವಾಗಿದ್ದರೂ ಸಹ ನೀವು ನಿಯಮಿತವಾಗಿ 1 ಲೋಟ ಹಾಲು ಕಪ್ಪು ನಾಯಿಗೆ ಕುಡಿಸಬೇಕು. ಹೀಗೆ ಮಾಡುವುದರಿಂದ ಕೇತುಗ್ರಹವು ಶಾಂತವಾಗುತ್ತದೆ. ಶನಿ ದೋಷದಿಂದ ಮುಕ್ತಿ ಪಡೆಯಲು ಪ್ರತಿ ಶನಿವಾರ ಸಂಜೆ ಕಪ್ಪು ನಾಯಿಗಳಿಗೆ ಹಾಲು ಮತ್ತು ಆಹಾರವನ್ನು ತಿನ್ನಿಸಬೇಕು. ಕಪ್ಪು ನಾಯಿಯನ್ನು ಶನಿದೇವನ ವಾಹನವೆಂದು ಪರಿಗಣಿಸಲಾಗುತ್ತದೆ. ಶನಿವಾರದಂದು ಕಪ್ಪು ನಾಯಿಗಳಿಗೆ ಬ್ರೆಡ್ ತಿನ್ನಿಸುವ ಮೂಲಕ ಶನಿದೇವನು ತುಂಬ ಸಂತೋಷ ಪಡುತ್ತಾನೆ. ಇದು ಶನಿಯ ಮಹಾದಶ, ಶನಿಯ ದೈವ ಮತ್ತು ಶನಿಯ ಸಾಡೆಶತಿಯ ಪ್ರಭಾವದಿಂದ ಲಾಭವನ್ನು ನೀಡುತ್ತದೆ. ಇಷ್ಟೇ ಅಲ್ಲ, ಶನಿಯ ಕೋಪದಿಂದ ನಿಮ್ಮ ಕೆಲಸಗಳು ಹಾಳಾಗುತ್ತಿದ್ದರೆ ಈ ಪರಿಹಾರವನ್ನು ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ. ಶನಿಯ ಕೋಪದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದರೆ ಪ್ರತಿ ಶನಿವಾರ ಕಪ್ಪು ನಾಯಿಗೆ ಮೊಸರು ಮತ್ತು ರೊಟ್ಟಿಯನ್ನು ತಿನ್ನಿಸುವುದು ಪ್ರಯೋಜನಕಾರಿಯಾಗಿದೆ. ಹಾಗೆಯೇ ಸ್ನೇಹಿತರೆ, ನಾವು ಮನೆಯಲ್ಲಿ ನಾಯಿಯನ್ನು ಸಾಕಲು ಸಂಬಂಧಿಸಿದ ಕೆಲವು ಸೂಚನೆಗಳನ್ನು ತಿಳಿದುಕೊಳ್ಳೋಣ. ನಾಯಿಯು ತನ್ನ ಮಾಲೀಕರಿಗೆ ಆಗುವ ತೊಂದರೆಯನ್ನು ತಾನೇ ತೆಗೆದುಕೊಳ್ಳುತ್ತದೆ. ಇದರಿಂದಾಗಿ ಮನೆಯ ಮುಖ್ಯಸ್ಥರು ಸಂತೋಷದಿಂದ ಮತ್ತು ಸಮೃದ್ಧರಾಗಿರುತ್ತಾರೆ. ಇದಲ್ಲದೆ ನಾಯಿಯನ್ನು ಸಾಕುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಭೂತದ ಅಡೆತಡೆಗಳು ಬರುವುದಿಲ್ಲ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು: ನಾಯಿಯನ್ನು ಮನೆಯೊಳಗೆ ಇಡಬಾರದು. ಮನೆಯೊಳಗೆ ನಾಯಿ ಸಾಕುವವರು ದೇವರಾಜ ಅವರನ್ನು ಇಂದ್ರ ಎನ್ನುತ್ತಾರೆ. ಮನೆಯೊಳಗೆ ನಾಯಿಯನ್ನು ಸಾಕುವವರಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ. ನಾಯಿಗಳ ಮನೆಯಲ್ಲಿ ಮಾಡಿದ ಯಾಗ ಮತ್ತು ಪುಣ್ಯ ಕಾರ್ಯಗಳ ಫಲವನ್ನು ಕ್ರೋಧವಾಶ್ ಎಂಬ ರಾಕ್ಷಸನು ಕಸಿದುಕೊಳ್ಳುತ್ತಾನೆ. ಅದಕ್ಕಿಂತ ಮಿಗಿಲಾಗಿ ಆ ಮನೆಯವರು ದಾನ, ಸತ್ಕಾರ್ಯ, ಸ್ವ ಅಧ್ಯಯನ, ಹವನ ಇತ್ಯಾದಿಗಳ ಮೂಲಕ ಏನೇನು ಒಳ್ಳೆಯ ಫಲಿತಾಂಶಗಳನ್ನು ಸಂಗ್ರಹಿಸುತ್ತಾರೆಯೋ ಅದು ನಾಯಿ ಮನೆಯೊಳಗೆ ಬಂದ ಮಾತ್ರಕ್ಕೆ ನಿಷ್ಪರಿಣಾಮಕಾರಿಯಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ನಾಯಿಯನ್ನು ಸಾಕುವುದನ್ನು ನಿಷೇಧಿಸಲಾಗುತ್ತದೆ ಮತ್ತು ನಿಷೇಧಿಸಲಾಗಿದೆ. ನಾಯಿಯ ಸ್ಥಳವು ಯಾವಾಗಲೂ ಬಾಗಿಲಲ್ಲಿರಬೇಕು. ನಾಯಿಗಳಿಗೆ ಮನೆಯ ಹೊರಗೆ ಬೇಲಿ ಹಾಕಬೇಕು, ಮನೆಯೊಳಗೆ ಬೇಲಿ ಹಾಕಬಾರದು. ಇದು ಶಾಸ್ತ್ರಗಳ ಅಭಿಪ್ರಾಯ. ಅದೇನೆಂದರೆ ನಾಯಿಯನ್ನು ಎಂದಿಗೂ ಮನೆಯೊಳಗೆ ಸಾಕಬಾರದು ಮತ್ತು ನಾಯಿಯು ಹೊರಗೆ ಇರಲು ವ್ಯವಸ್ಥೆ ಮಾಡಬೇಕು. ಅತಿಥಿ ಮನೆಯಲ್ಲಿ, ಹಸು ಅಂಗಳದಲ್ಲಿ, ನಾಯಿ ಕಾಗೆ ಇರುವೆ ಮನೆಯಿಂದ ಹೊರಗೆ ಇರಬೇಕು. ನಾಯಿ ಸಾಕಬೇಕೆಂದರೆ ದುಬಾರಿ ಹಣ ಕೊಟ್ಟು ವಿದೇಶಿ ನಾಯಿ ಖರೀದಿಸುವ ಬದಲು ಬೀದಿಯಲ್ಲಿ ತಿರುಗಾಡುವ ಭಾರತೀಯ ನಾಯಿಯನ್ನು ದತ್ತು ಪಡೆದು ಮನೆಯ ಹೊರಗೆ ಆವರಣ ನಿರ್ಮಿಸಿ ನಾಯಿಯನ್ನು ಪ್ರೀತಿಯಿಂದ ಸಾಕಿದರೆ ಅಪಾರ ಪುಣ್ಯ ಬರುತ್ತದೆ. ಸ್ನೇಹಿತರೆ, ನೀವು ನಾಯಿಗಳಿಗೆ ಆಹಾರ ನೀಡುವುದರಿಂದ ಯಾವ ಪ್ರಯೋಜನಗಳಾಗುತ್ತವೆ, ಯಾವ ಲಾಭಗಳಾಗುತ್ತವೆ ಮತ್ತು ನಮ್ಮ ಕಷ್ಟಗಳು ಹೇಗೆ ಮಾಯವಾಗುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಹಾಗೂ ಕಪ್ಪು ನಾಯಿಗಳಿಗೆ ಆಹಾರ ನೀಡುವುದರಿಂದ ಯಾವ ವಿಶೇಷತೆಗಳಾಗಿವೆ ಎಂಬುದು ಕೂಡ ತಿಳಿದುಕೊಂಡಿದ್ದೀರಿ. ಮತ್ತು ನಾವು ಮನೆಯಲ್ಲಿ ನಾಯಿಗಳನ್ನು ಸಾಕಲು ಸಂಬಂಧಿಸಿದ ಧಾರ್ಮಿಕ ಸೂಚನೆಗಳನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಈ ಕಥೆಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹಾಯ್ ಫ್ರೆಂಡ್ಸ್,
ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ. ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಈ ಕಥೆಯು ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.